ಇಡೀ ತಮಿಳುನಾಡಿನಲ್ಲಿ ಆಡಳಿತವನ್ನು ಮಾಡಿದವರು ಕಾಂಗ್ರೆಸ್ ಪಾರ್ಟಿಯವರು. ಇಲ್ಲಿ 21 ಸೀಟ್ಗೆ ಸ್ಟಾಲಿನ್ ಅವರ ಕೈ ಹಿಡ್ಕೊಂಡು ಹೋಗುವಂಥ ಒಂದು ದುಸ್ಥಿತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. ಇದೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಪಾರ್ಟಿಯ ಭ್ರಷ್ಟಾಚಾರ, ದುರಾಡಳಿತ ಮತ್ತು ವಂಶವಾದ. ಇದರ ಜೊತೆಗೆ ಅಪೀಸ್ಮೆಂಟದ ಒಂದು ಪರಾಕಾಷ್ಠೆ ನೀವಿಲ್ಲಿ ದಾವಣಗೆರೆಯಲ್ಲಿ ನೋಡ್ಬೋದು. ಅಪೀಸ್ಮೆಂಟದ ಪರಾಕಾಷ್ಠೆ, ದ ಹೈಟ್ ಆಫ್ ಅಪೀಸ್ಮೆಂಟ್. ಕಾರ್ತೀಕ ದೀಪವನ್ನು ಹಚ್ಚಬೇಕು ಅಂತ ತಿಳ್ಕೊಂಡು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟ ನಂತರ ಆ ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧವಾಗಿ ಇಂಪೀಚ್ಮೆಂಟ್ ಮೋಷನ್ ತಂದಂಥ, ಸಹಿ ಮಾಡಿದಂಥ ಒಬ್ಬ ಜಡ್ಜಿನ ಬಗ್ಗೆ, ಇಂಪೀಚ್ಮೆಂಟ್ ಮೋಷನ್ ಇದನ್ ಎಕ್ಸ್ಟ್ರಾರ್ಡಿನರಿ. ಇವತ್ತಿನ ತನಕ ಯಾರು ಇಂಪೀಚ್ಮೆಂಟ್ ಆಗಿಲ್ಲ. ಇಂಪೀಚ್ಮೆಂಟ್ ಇದನ್ ಎಕ್ಸ್ಟ್ರಾರ್ಡಿನರಿ ಆಕ್ಷನ್. ಆ ಇಂಪೀಚ್ಮೆಂಟ್ ಮೋಷನ್ಗೆ ಅಲ್ಲಿಯ ಮುಸಲ್ಮಾನರಿಗೆ ತುಷ್ಟೀಕರಣಗೊಳಿಸಲಿಕ್ಕೆ ಸಹಿ ಮಾಡಿದಂಥವ್ರು ಇಲ್ಲಿ ಕ್ಯಾಂಡಿಡೇಟ್, ಸಂಸದರ ಮಗ. ಹೈಟ್ ಆಫ್ ಅಪೀಸ್ಮೆಂಟ್ ಇದೆ. ದೇವಸ್ಥಾನದ ದೀಪ ಹರಿಸೋದು, ಮಸೀದಿಗೆ ದೀಪ ಹಚ್ಚೋದು. ಆ ಮಸೀದಿಗೆ ಹಚ್ಚಬೇಡ ಅಂತ ಗೊತ್ತಿಲ್ಲ, ದೇವಸ್ಥಾನಕ್ಕೆ ಆರಿಸ್ಲಿಕ್ಕೆ ಯಾಕೆ ಹೋಗ್ತಾರೆ? ಇದು ಅಪೀಸ್ಮೆಂಟಿನ ಉಳಿದ ಎಲ್ಲ ಸಂಗತಿಗಳ ಅಪೀಸ್ಮೆಂಟ್ ಬಗ್ಗೆ ನಾ ಕಾಂಗ್ರೆಸ್ ಡಿಟೇಲಿಗೆ ಹೋಗಲ್ಲ. ಎರಡನೇದ್ದು, ಕಾಂಗ್ರೆಸ್ಸಿನ ದೇಶದಲ್ಲಿರ್ಬೋದು, ಕರ್ನಾಟಕದಲ್ಲಿ, ಈ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾನು ದಾವಣಗೆರೆಯ ಜನತೆಗೆ ಒಂದು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಮನೆಯಲ್ಲಿ ಇವರ ತಾತ ಇದ್ದಾಗ ಅವರು MLA ಮಂತ್ರಿ, ಈಗ ಮಗ MLA ಮಂತ್ರಿ, ಅವರ ಹೆಂಡತಿ ಧರ್ಮಪತ್ನಿ MP. ಈಗ ಇವ್ರ ಮಗ MLA ಆದ ಅಂತಂದ್ರ ದಾವಣಗೆರೆಯ ಅಕ್ಕಪಕ್ಕದಲ್ಲಿ ಇನ್ನು ಬೇರೆ ಕ್ಷೇತ್ರಗಳನ್ನ ಹುಡುಕಿ ಇನ್ನು ಉಳಿದ ಫ್ಯಾಮಿಲಿ ಒಳಗೆ ಯಾರಿಗಿದ್ದಾರೆ ಅವರಿಗೆಲ್ಲ ಕೊಟ್ಟು MLA MLC ಕೊಟ್ಟು ಇಡೀ ದಾವಣಗೆರೆಯನ್ನ ಕಬ್ಜಾ ಮಾಡ್ಕೊಳ್ತಾರೆ. ನಾನು ಜನರಿಗೆ ಇದನ್ನ ಅತ್ಯಂತ ಸೂಕ್ಷ್ಮವಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ, ಅಥವಾ ಒಂದು ಅವರಿಗೆ ಇದರ ಬ್ಯಾಕ್ಗ್ರೌಂಡ್ ಏನಿದೆ, ಈ ಹುಡುಗ ಗೆದ್ದರೆ, ಇದು ಸ್ಮಾಲ್ ಬಾಯ್, 40 ವರ್ಷ ಅಂತೂ ಕಾಂಗ್ರೆಸ್ನಿಂದ ಬೇರೆಯವ್ರು ಟಿಕೆಟ್ ಕೊಡೋದಿಲ್ಲ. ಬಿಜೆಪಿಯವರು ನಾವು ಈ ಸತ್ಯನ ಸೋಲಿಸ್ತೀವಿ, ಮುಂದೂ ಬಿಜೆಪಿ ಅವರಿಗೆ ನಾವು ಫೈಟನ್ನು ಕೊಡ್ತೀವಿ. ಆದ್ರೆ ಒಂದು ಸತ್ಯ, ಅಕಸ್ಮಾತ್ ಅವ್ರು ಗೆದ್ರೆ, ಇಲ್ಲಿ ಎಸ್ಟಾಬ್ಲಿಷ್ ಆದರೆ, ಒಂದು ಗೆಲ್ಲಿ ಸೋಲಿ ಅವ್ರ ಮನೆಗೆ 2 ಟಿಕೆಟ್, ಒಂದು MP ಟಿಕೆಟ್. ಕಾಂಗ್ರೆಸ್ ಪಾರ್ಟಿ ಏನು ಅಹಿಂದ ಮಾತಾಡ್ತದಲ್ಲ, ಬಾಗಲಕೋಟೆಯೊಳಗೆ ಅಹಿಂದ, ಇಲ್ಲೇ ಗೋವಿಂದ ಇವ್ರದ್ದು ಲೆಕ್ಕ. ಟೇಕನ್ ಫಾರ್ ಗ್ರಾಂಟೆಡ್ ಇವ್ರದ್ದು. ಇಲ್ಲಿ ಯಾರು ಸಮರ್ಥರಿರ್ಲಿಲ್ವಾ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ? ನಿಮ್ಮ ಮನೆತನಕ್ಕೆ ಆಗ್ಬೇಕಲ್ಲ, ನಿಮ್ಮ ಕುಟುಂಬಕ್ಕೆ ಆಗ್ಬೇಕ? ಯಾವ ರೀತಿ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ 3 ಜನ MP ಇದ್ದಾರೆ. ಈಗ ಆ ಪ್ರಿಯಾಂಕಾ ಅವ್ರ ಮಗಗೆಲ್ಲೋ ಸೀಟ್ ಹುಡುಕ್ತಾ ಇದ್ದಾರೆ. ಸ್ವಲ್ಪ ದಿವಸಕ್ಕೆ 25 ಆತಂದ್ರೆ ಪ್ರಿಯಾಂಕಾ ವಾದ್ರನ್ ಮಗನಿಗೆ ಒಂದು ಸೀಟ್ ಕೊಡೋರಿದ್ದಾರೆ. ಇಲ್ಲೇ ಈಗ ಇವರು 3 ಮಂದಿ, 3 ಜನ ಒಂದೇ ಕುಟುಂಬದವರು ಇನ್ನೊಬ್ಬರು ಹುಡುಕ್ತಾ ಇದ್ದಾರೆ. ಕ್ಷೇತ್ರ ಹುಡುಕ್ತಾರೆ ಅಕ್ಕಪಕ್ಕದಲ್ಲಿ, ಯಾಕಂದ್ರೆ ದುಡ್ಡಿದೆ, ಭ್ರಷ್ಟಾಚಾರದ್ದು ದುಡ್ಡಿದೆ, ಇಷ್ಟು ವರ್ಷಗಳ ಕಾಲ ಗಳಿಸಿದ್ದು ಇದೆ. ಹೀಗಾಗಿ ದುಡ್ಡಿನ ಬಲದಿಂದ ಇಲ್ಲಿನ ಪ್ರಜಾಪ್ರಭುತ್ವವನ್ನು ನಿರ್ನಾಮ ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದು ಜನ ಗಮನಿಸಬೇಕು. ಪೀಪಲ್ ಹ್ಯಾವ್ ಟು ವೆರಿ ಸೀರಿಯಸ್ಲಿ, ಜನರಿಗೆ ಇದನ್ನು ಬಹಳ ಗಂಭೀರವಾಗಿ
ವಿಚಾರ ಮಾಡಬೇಕನ್ನುವಂಥ ವಿನಂತಿಪೂರ್ವಕ ಆಗ್ರಹವನ್ನು ನಾನು ಮಾಡ್ತೇನೆ. ವಾಟ್ ಪ್ರಜಾಪ್ರಭುತ್ವನ ಇದೆ. ಮತ್ತು ದಾದಾಗಿರಿ ಒಂದು ಅಭಿವೃದ್ಧಿ ಕೆಲಸ ಇಲ್ಲ. ಸ್ಮಾರ್ಟ್ ಸಿಟಿ ಇತ್ಯಾದಿಗಳಾಗಿದ್ದರೆ ಅದು ಸಿದ್ದೇಶಣ್ಣವರ ಕಾಲದಲ್ಲಿ, ಬಿಜೆಪಿಯ ಕಾಲದಲ್ಲಿ ಆಗಿದೆ. ಯಡಿಯೂರಪ್ಪನವರ ಕಾಲದಲ್ಲಿ ದಾವಣಗೆರೆ ಅಭಿವೃದ್ಧಿ ಆಗಿದೆ, ಸ್ಟೇಷನ್ ಅಭಿವೃದ್ಧಿ ಆಗಿದೆ. ತಮ್ಮ ಉದ್ಯೋಗವನ್ನು ಬೆಳೆಸಲಿಕ್ಕೆ ತಮ್ಮ ಕುಟುಂಬದಲ್ಲಿ ಅಧಿಕಾರದ ಕೇಂದ್ರೀಕರಣ ನಡೀತಾ ಇರೋದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ಇಟ್ ಇಸ್ ಡೇಂಜರಸ್ ಟು ದಿ ಡೆಮೋಕ್ರಸಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಈ ಒಂದು ಕುಟುಂಬದ ರಾಜಕಾರಣದಿಂದ ಇಡೀ ದೇಶದಲ್ಲಿ ನೆಲ ಕಚ್ಚಿದೆ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಜಾಗೃತ ಆಗಬೇಕು. ಇದೊಂದು ಸರ್ತೆ ನೀವು ಆ ಹುಡುಗನಿಗೆ ಕೊಟ್ರಿ ಅಂತಂದ್ರೆ, ಬೈ ಚಾನ್ಸ್ ಆಗಲ್ಲ, ಅದು ಬೇರೆ ವಿಷಯ, ಕೊಟ್ರಿ ಅಂತಂದ್ರೆ ದೆನ್ ಇಟ್ ವಿಲ್ ಬಿ ಪೂರ್ ಫಾರ್ ಆಲ್ ಅದರ್ ವರ್ಕರ್ಸ್. ಇಟ್ ಈಸ್ ಒನ್ ಸೈಡೆಡ್ ಗೇಮ್ ಆಗಿಬಿಡ್ತದೆ ಕಾಂಗ್ರೆಸ್ನಲ್ಲಿ. ಇನ್ ದಿ ಲಾರ್ಜರ್ ಇಂಟ್ರೆಸ್ಟ್ ಕಾಂಗ್ರೆಸ್ದವರು ಸೇರಿ, ನಾ ಕಾಂಗ್ರೆಸ್ದವ್ರಿಗೂ ಕರೆ ಕೊಡ್ತಾ ಇದ್ದೀನಿ, ಇವ್ರನ್ನ ಸೋಲಿಸೋಣ. ಹಾಗಾಗಿ ಇದರ ಜೊತೆಯಲ್ಲಿ ಇಡೀ ದೇಶಾದ್ಯಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ನಶಿಸಿ ಹೋಗಿದೆ. ಆಲ್ಮೋಸ್ಟ್ ಕಾಂಗ್ರೆಸ್ ಮುಕ್ತ ಅನ್ನುವಂಥ ಹಂತಕ್ಕೆ ಬರ್ತಾ ಇದೆ. ಈಗಿರುವುದು 2 ರಾಜ್ಯದಲ್ಲಿದೆ. ಆದಷ್ಟು ಬೇಗ ಅದರಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಚುನಾವಣೆ ಬರಲಿದೆ. ಅಲ್ಲಿ ಅಂದರೆ ಇದೊಂದು ವರ್ಷ, 1.5 ವರ್ಷ ಏನೋ ಇರಬೇಕು, ಅಲ್ಲಿ ಹೋಗ್ತಾರೆ. ಸೊ ಕಾಂಗ್ರೆಸ್ ಈಗ ಜಾರ್ಖಂಡದಲ್ಲಿ ಸಹಿತ ಅವರ ಅಲೈನ್ದಲ್ಲಿ ಭಿನ್ನ ಮತ ಬಂದಿದೆ. ಇವರು ಹೊರಗೆ ಆಗ್ತಾ ಇದ್ದಾರೆ ಮಂತ್ರಿಗಿರಿ. ಅಂದರೆ ಕಾಂಗ್ರೆಸ್ ಇಸ್ ನೋವೇರ್. ವೈ ಇಲ್ಲೇ ಜನ ಒಂದು ಫ್ಯಾಮಿಲಿಯ, ಕಾಂಗ್ರೆಸ್ಸಿನ ಒಂದು ಫ್ಯಾಮಿಲಿಗೆ ಮನ್ನಣೆ ಕೊಡಬೇಕು ಅನ್ನುವಂಥದ್ದು ಜನ ವಿಚಾರ ಮಾಡಬೇಕು. ಇದು ಒಂದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.